ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ಗೆ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ಅಡಿಕೆ ತೋಟ. ಇಲ್ಲಿ ಏನಾಗಿದೆ ಅಂತ ಅಂದರೆ, ನಾನು ಒಂದು 5-6 ತಿಂಗಳಿಂದ ಇಲ್ಲಿ ಕಚಡ ಗಿಚಡ ಏನು ಹೊಡೆದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಕಚಡ ಬಂದಿದೆ. ಇವಾಗ ಇದನ್ನು ಹೊಡಿಬೇಕು. ಸೊ ಇದಕ್ಕೆ ನಾನು ಯೂಸ್ ಮಾಡ್ತಿರೋಂಥದ್ದು ಕಚಡ ಹೊಡೆಯೋ ಮಿಷಿನ್ನ. ಸೊ ಬ್ರಷ್ ಕಟರ್ ಅಂತೇಳಿ ಇದೊಂದು ಮಿಷಿನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಯಾವುದೋ ಗೊತ್ತಿಲ್ಲ, ಕಂಪ್ನಿ ಬಂದು ಚೈನಾ ಮಾಡಲಿದು. ನೋಡಿ ನೀವು ನೋಡ್ಬೋದು, ಇದು ಫುಲ್ಲು ಚೈನಾ ಮಾಡಲಿದು ಕಂಪ್ನಿ ಬಂದು. ಸೊ ಇದೊಂದು ಮಿಷಿನಲ್ಲಿ ಹೊಡೆಯುವಂಥದ್ದು. ಸೊ ಇವಾಗ ಪೆಟ್ರೋಲ್ಗೆ ಇದು ಇಂಡಿಯನ್ ಆಯಿಲ್ದು ಸರ್ವೋ ಆಯಿಲ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ 1 ಲೀಟ್ರು ಪೆಟ್ರೋಲ್ಗೆ. ಸೊ 1 ಲೀಟ್ರ್ ಪೆಟ್ರೋಲ್ಗೆ 1 ಪ್ಯಾಕೆಟ್ ಆಯಿಲ್ನ ಹಾಕೊಳ್ಳೋವಂಥದ್ದು. ಸೊ ಇವಾಗ ನಾನು ಟೋಟಲಾಗಿ 4 ಲೀಟ್ರ್ ತೊಗೊಂಬಂದಿದ್ದೀನಿ. ಸೊ 4 ಪ್ಯಾಕೆಟ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಹಾಕ್ಕೊಂಡು ಇದಕ್ಕೆ ಪೆಟ್ರೋಲ್ ಹಾಕ್ಕೊಂಡಿದ್ದೀನಿ ಮಿಷಿನ್ಗೂ ಸಮೇತ. ಇವಾಗ ಹೊಡಿಬೇಕು, ನೋಡೋಣ ಇದು ಕಚ್ಚಡ ಕಟ್ಟಾಗುತ್ತೋ ಇಲ್ವೋ ಅನ್ನೋದೇ ನನಗೆ ಇವಾಗ ಡೌಟು. ಯಾಕೆಂತಂದರೆ ಇದು ಸ್ವಲ್ಪ ಇದ್ರಿದೆ ನೋಡಿ, ಹುಲ್ಲು. ಈ ಹುಲ್ಲು ಕಟ್ಟಾಗೋದಿಲ್ಲ. ಇದು ಸ್ವಲ್ಪ ಕಷ್ಟ, ಇದು ಕಟ್ಟಾಗೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಇದು ಹೊಡೆಯೋದಕ್ಕೆ. ನೋಡೋಣ, ಟ್ರೈ ಮಾಡ್ತೀನಿ ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಇದನ್ನು ಇವತ್ತು ಪೂರ್ತಿ ಹೊಡಿಲೇಬೇಕು ಅಂತ ಹೇಳಿ ಬಂದಿದ್ದೀನಿ. ನೋಡೋಣ. ನೋಡಿ ಇಷ್ಟೇ ಕಟ್ಟಾಗ್ತಿರೋದು. ಇವಾಗ ತೋರಿಸ್ತೀನಿ ನೋಡಿ. ಇದು ಫುಲ್ಲು ಹೊಡೆಯೋದಕ್ಕಾಗಲ್ಲ ನೆಲದ ಸಮೇತ. ಯಾಕೆ ಅಂತ ಅಂದರೆ ಫುಲ್ಲು ಸಿಕ್ಕಾಪಟ್ಟೆ ಇರೋದ್ರಿಂದ ನಾವು ಎಷ್ಟೇ ಇದು ಹೊಡೆದ್ರೂ ರೋಪು ತಾಗಲ್ಲ ಇದಕ್ಕೆ. ಫುಲ್ಲು ಮಿಷಿನ್ ಮೇಲೆ ಇದಾಗ್ಬಿಡುತ್ತೆ. ಎಲ್ಲ ನಾನು ಹೊಡಿತೀವಲ್ಲ, ಆ ಬೂಡೆ ಮೇಕೆ ಫುಲ್ಲು ಎಲ್ಲ ಬಂದು ಮುಚ್ಕೊಂಡ್ಬಿಡುತ್ತೆ. ಅದು ಹೋಗಿ ಬೂಡೆ ಹೋಗಿ ಫುಲ್ ಸುತ್ಕೊಂಡ್ಬಿಡುತ್ತೆ ಆ ಬೂಡೆಗೆ. ಆ ಸುತ್ಕೊಂಡ ತಕ್ಷಣವೇ ಇದು ಮಿಷಿನ್ ದಮ್ ಕಟ್ಬಿಡುತ್ತೆ. ಹಾಗಾಗಿ ನೀವು ಮೇಲೆ ಹೊಡಿತಾ ಇದ್ದೀನಿ ಇವಾಗ. ಸದ್ಯಕ್ಕೆ ಇಷ್ಟೋದ್ರೂ ಸಾಕು. ಇವಾಗ ಇಷ್ಟು ದೊಡ್ಡ ಕಚಡದಲ್ಲಿ ಇವಾಗ ಇಷ್ಟೋದ್ರೂ ನಮಗೆ ಎಷ್ಟೋ ಅನುಕೂಲ ಆಗುತ್ತೆ. ನೆಕ್ಸ್ಟಿಗೆ ಇದಕ್ಕೆ ಏನಾರು ರೌಂಡ್ ಅಪ್ ಗಿಂಡಪ್ ಏನಾರು ಹೊಡಿಯೋಂಥದ್ದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಎಲ್ಲ ಈ ಸಮ ಹೊಡಿಬೇಕು ಇವಾಗ. ಇದು ನೋಡಿ, ಇಷ್ಟು ಹತ್ರ ಇದೆ. ಕೆಲವೊಂದು ಕಡೆ ಇಲ್ಲ ಹುಲ್ಲು, ಕೆಲವೊಂದು ಕಡೆ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ. ಮತ್ತು ಹಾಗೇ ತುಂಬ ಜನಕ್ಕೆ ಕಚಡ ಹೊಡೆ ಮಿಷಿನಿಗೆ ರೋಪ್ ಹಾಕೋದು ಗೊತ್ತಿರೋದಿಲ್ಲ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಇವಾಗ ಆಲ್ರೆಡಿ ನಾನು ರೋಪ್ ಹಾಕಿತ್ತು, ಇರೋದೇ ಇದೆ. ಇವಾಗ ಅದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ರೋಪ್ ಹಾಕೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಿಮಗೆ ಏನಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ರೋಪ್ ಹಾಕುವಂಥದ್ದು ವಿಡಿಯೋ ಬೇಕು ಅಂತ ಅಂದರೆ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೋಡೋಣ, ಇದೆಲ್ಲ ಫುಲ್ ಹೊಡಿಬೇಕು. ಹೊಡೆದೆಲ್ಲ ಆದಮೇಲೆ ನಿಮಗೆ ಮತ್ತು ಮಧ್ಯದಲ್ಲಿ ನಾನು ರೋಪ್ ಹಾಕುವಂಥ ಸಂದರ್ಭ ಬಂದಾಗ ಸೊ ಅದನ್ನು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ.